ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕಿಂಗ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವು ಸಂಡೇ ವಿಡಿಯೋ ಏನಪ್ಪ ಅಂದರೆ ನಾನು ಏನು ತಿಂಡಿ ಮಾಡೋದು ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಅದು ಅಲ್ಲದೆ ನಮ್ಮ ಅತ್ತೆಗೆ ತುಂಬ ಕೆಮ್ಮು ಬಂದಿದೆ. ಎಣ್ಣೆ ಹಾಕಿ ಯಾವುದು ತಿಂಡಿ ಮಾಡೋ ಹಾಗಿಲ್ಲ. ಹಾಗೆ ಎಣ್ಣೆ ಇಲ್ಲದೇನೂ ಕೂಡ ಅಡುಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗೆಯೇ ಏನು ಮಾಡೋದಂತ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಇದು ನಮ್ಮ ಮನೆ ಮುಂದೆ ಇಷ್ಟು ಚೆನ್ನಾಗಿದೆ ನೋಡಿ ವೆದರು. ಮಂಜು ಬೆಳಗಿನ ಜಾವ. ತುಂಬ ಚಳಿ ಅನ್ನಿಸ್ತಿತ್ತು. ಬಿಸಿ ಬಿಸಿಯಾಗಿ ಏನಾದ್ರು ನಾಷ್ಟ ಮಾಡ್ಕೊಂಡು ತಿನ್ಬಿಡೋಣ ಅನ್ನಿಸ್ತಿತ್ತು. ಆದರೆ ಏನು ಮಾಡೋದು, ನಮ್ಮ ಅತ್ತೆ ಕೆಮ್ಮಿತ್ತು. ಅವರೇ ಹೇಳಿದ್ರು, ನಾನಿಲ್ಲಿ ಗುಳ್ಕಾಯನ್ನು ಬೆಳೆದಿದ್ದೀನಿ ನೋಡಿ ಈ ಥರ. ಈ ಕಾಯನ್ನು ಹಾಕಿ ಜೊತೆಲಿ ಕರ್ಮೀನ ಹಾಕಿ ಕರ್ಮೀನ ಸಾರನ್ನು ಮಾಡು, ಕೆಮ್ಮಿಗೆ ಒಳ್ಳೆಯದು ತುಂಬ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಒಪ್ಕೊಂಡು ಕಿತ್ಕೊಬಂದೆ. ಕರ್ಮೀನು ರೆಡಿಯಾಗಿದೆ ನೋಡಿ ಇಲ್ಲಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನು ಗುಳ್ಕಾಯನ್ನು ಕಿತ್ಕೊಬಂದಿರೋದು ಚೆನ್ನಾಗಿ ತೊಳೆದು ಕೆಚ್ಚಿ ನೀರೊಳಗೆ ಹಾಕಿದ್ದೀನಿ. ಸೇಮ್ ಇದು ಬದನೆಕಾಯಿ ಥರನೇ ಕಪ್ಪಾಗಿಬಿಡುತ್ತೆ. ಹಾಗೆ ಇಟ್ಟರೆ ನೀರಲ್ಲಿ ಹಾಕಬೇಕು. 3-4 ಬದನೆಕಾಯಿ ಸಣ್ಣದಾಗಿ ಹಚ್ಚಿ ನೀರೊಳಗೆ ಹಾಕ್ಕೊಂಡಿದ್ದೀನಿ. ಒಂದು ಆಲೂಗೆಡ್ಡೆನ ಸಣ್ಣದಾಗಿ ಹಚ್ಚಿ ಅದನ್ನು ಕೂಡ ನೀರೊಳಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾಟಿ ಈರುಳ್ಳಿ ಮತ್ತು ಒಂದು ಪಾರಮ್ ಈರುಳ್ಳಿನ ತೊಗೊಂಡಿದ್ದೀನಿ. ಕೆಚ್ಚಿಕ್ಕೊಳ್ಬೇಕು. ಕೆಚ್ಚಿದ್ರೆ ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು. ಮತ್ತು ಕರಿಬೇವು, ಕಾಯಿ ತುರಿ, ಸಾಸಿವೆ, ಬೆಳ್ಳುಳ್ಳಿ ಅಂದರೆ ಒಂದೆಷ್ಟು ಬರುತ್ತಲ್ಲ ಅದು, ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸೋದಕ್ಕೆ ಲಾಸ್ಟಲ್ಲಿ ಅಡುಗೆ ಎಲ್ಲ ಆದಮೇಲೆ ಹಚ್ಚಿಟ್ಕೊಂಡಿದ್ದೀನಿ. ಈ ಟೊಮೊಟೊನ ನಾನು ಮೊದಲು ಬೆಳೆಸ್ತಿರ್ಲಿಲ್ಲ, ನಮ್ಮ ಅತ್ತೆನೇ ಕಿತ್ಕೊಬಂದು ಕೊಟ್ಟಿದ್ದಾರೆ. ಹಾಕು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಅಂತ. ಮತ್ತು ಒಂದು ಲೋಟ ಚಿಕ್ಕ ಲೋಟದಲ್ಲಿ ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ. ಒಂದೂವರೆ ಕಪ್ಪು ಹುಡಿಯನ್ನು ತೊಗೋಬೇಕು. ಈ ಕಪ್ ತೋರಿಸ್ತಿದ್ದೀನಲ್ಲ ಅದರಲ್ಲಿ ನೋಡಿ. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡೆ. ಮೇಯ್ನ್ ಇದಕ್ಕೆ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ಟವ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಟೆ. ಕಾಳನ್ನು ಹುರ್ಕೋಬೇಕು. ಅದನ್ನು ಚೆನ್ನಾಗೆ, ಅದು ಮಾಮೂಲಿ ಏನಾದ್ರು ಉಪ್ಸಾರು ಮಾಡ್ಬೇಕಾದ್ರೆ ಹುರಿತೀರಲ್ಲ ಆ ಟೈಪಲ್ಲಿ ಹುರ್ಕೋಬೇಕು ಚೆನ್ನಾಗೆ. ಹುರಿದಾಯ್ತು ಕಾಳು. ಮತ್ತು ನಾನು ಸಾಂಬಾರು ಮಾಡೋದು ತಪ್ಪಲೆಲ್ಲೇ ಮಾಡ್ತೀನಿ. ನೀವು ಬೇಕಾದ್ರೆ ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಸ್ಟವ್ ಹಚ್ಚಿ ನಾನು ಸ್ವಲ್ಪ ಒಂದು 2-3 ಸ್ಪೂನ್ ಆಯಿಲನ್ನು ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಇದಕ್ಕೆ ಹಾಕಬೇಕು, ನನ್ನ ಸಾಂಬಾರು ಚೆನ್ನಾಗಿ ಆಗೋಲ್ಲ ಇಲ್ಲಾಂದರೆ. ಸೊ ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ ನಾನು. ಮತ್ತು ಮಾಮೂಲಿ ಸಾಸಿವೆ, ಕರಿಬೇವು, ನಾಟಿ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಆಲೂಗೆಡ್ಡೆನೂ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಟೊಮೊಟೊ ಸಣ್ಣದು ತೋರಿಸಿದ್ನಲ್ಲ ಅದನ್ನ ಸ್ನ್ಯಾಶ್ ಮಾಡಿಕೊಂಡು ಹಾಕಿದ್ದೀನಿ ಒಗ್ಗರಣೆಗೆ. ತುಂಬ ಚೆನ್ನಾಗಿ ಬರುತ್ತಿದೆ ಪರಿಮಳ. ನೀವು ಒಂದು ಸರಿ ಟ್ರೈ ಮಾಡಿ, ನಾನು ಮಾಡ್ತಾ ಇರೋಂಥ ಮೆಥಡಲ್ಲಿ. ನೆಕ್ಸ್ಟು ಹುಡಿಯನ್ನು ಹಾಕ್ತಿದ್ದೀನಿ. ನಿಮ್ಗೇನಾದ್ರು ಈ ಹುಳಿ ಸಾರಿನ ಹುಡಿ ಯಾವ ರೀತಿ ಮಾಡೋದು ಅನ್ನೋದು ಲಿಂಕ್ ಏನಾರು ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮೇಲೆ ಟ್ಯಾಗ್ ಕೂಡ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ನೋಡಿ, ನಿಮ್ಗೆ ಏನಾದ್ರು ಇನ್ನೂ ಸ್ವಲ್ಪ ತೆಳ ಆಯಿತು ಸಾಂಬಾರು ಅಂದರೆ ನೀವು ಆಮೇಲೆ ಸ್ವಲ್ಪ ಹುಡಿಯನ್ನು ಆ್ಯಡ್ ಮಾಡ್ಕೋಬೋದು. ಇದು ತುಂಬ ಈಸಿಯಾಗಿ ಮಾಡ್ಬೋದು. ಕುಕ್ಕರಲ್ಲಿ ಮಾಡಿದ್ರೆ ಹೆಂಗೆ ಅನ್ನೋದು ನನಗೆ ಗೊತ್ತಿಲ್ಲ ಐಡಿಯಾ ಅಷ್ಟಾಗಿ. ನಾನು ಯಾವಾಗಲೂ ತಪ್ಪಲೆಯಲ್ಲೇ ಮಾಡೋದು. ನಾನು ಸಪ್ರೇಟು ಕಾಳು ಹುರ್ಕೊಂಡಿದ್ನಲ್ಲ ಅದನ್ನು ಬೇರೆ ತಪ್ಪಲೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಯಾಕೆ ಅಂದರೆ ಹುಡಿ ಜೊತೆ ಹಾಕಿಬಿಟ್ರೆ ಬೇಯೋದು ತುಂಬ ಲೇಟಾಗಿಬಿಡುತ್ತೆ. ಸೊ ಅದಕ್ಕೆ ನಾನು ಅದನ್ನೇ ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ನೋಡಿ, ಈ ಸಾಂಬಾರಲ್ಲಿ ಮೇಲೆ ಒಂಥರ ನೊರೆ ಹಂಗೆ ಬರುತ್ತಲ್ಲ, ಅದೆಲ್ಲ ಕಮ್ಮಿ ಆದರೆ ಸ್ವಲ್ಪ ಹುಡಿ ಬೆಂದಿದೆ ಅಂತ ಅರ್ಥ. ಆಗ ಬದನೆಕಾಯಿನ ಹಾಕಬೇಕು. ಬದನೆಕಾಯಿ ಹಾಕಾದ್ಮೇಲೆ ನಾನು ಗುಳ್ಕಾಯಿನೂ ಜೊತೆಲಿ ಹಾಕ್ಬಿಡ್ತೀನಿ. ಈ ಗುಳ್ಕಾಯಿಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಗುಡ್ಸುಂಡೆಕಾಯಿ ಅಂತಲೂ ಕರೀತಾರೆ. ಹಳ್ಳಿ ಕಡೆ ಇದು ಹೆಚ್ಚಾಗಿ ಸಿಗುತ್ತೆ. ಇದು ಸಿಟಿಲೆಲ್ಲ ಸಿಗುತ್ತೆ ಅನ್ನೋ ಡೌಟು. ನೀವು ಹಳ್ಳಿಗೆ ಬಂದಾಗ ಬೇಕಾದ್ರೆ ನೀವು ಈ ಥರ ಹೆಸರು ಹೇಳಿದ್ರೆ ತಂದು ಕೊಡ್ತಾರೆ. ನೀವು ಹೋಗಿ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಒಂದು ಸೈಡ್ ಅವರೆಕಾಳು ಇಟ್ಟಿರೋದು ಬೆಂದಿದೆ. ನಾನು ಸಾಂಬಾರ್ಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ನಾಟಿ ಈರುಳ್ಳಿನೇ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಸಾರು. ಹುಣಸೆ ಹುಳಿನ ಚೂಚ್ಕೊಂಡು ಅದ್ರ ರಸ ಹಾಕ್ತಿದ್ದೀನಿ. ಅದು ಸೈಡಲ್ಲಿ ಬೇಯೋವರೆಗೂ ನಾನು ಕರ್ಮೀನನ್ನು ಹುರ್ಕೊಂಡು ಬಿಡ್ತೀನಿ. ಈಗ ಕೆಲವರು ಕರ್ಮೀನಲ್ಲಿ ತಲೆನ ತೆಗೆದ್ಬಿಟ್ಟು ಹಾಕ್ತಾರೆ, ಫುಲ್ ಬಾಡಿನೂ ಹಾಕ್ತಾರೆ. ನಾನು ಫುಲ್ ಬಾಡಿ ಹಾಕಿ ಹುರ್ಕೊಂಡಿದ್ದೀನಿ. ಗಮ್ಮನ ಥರ ಹುರಿಬೇಕು ಇದನ್ನು. ಸೈಡಲ್ಲೇ ಬಿಸಿನೀರನ್ನು ಇಟ್ಕೊಂಡಿದ್ದೀನಿ. ಹುರಿದ ತಕ್ಷಣ ಅದನ್ನು ಬಿಸಿನೀರೊಳಗೆ ಹಾಕ್ತೀನಿ. ಅದರಲ್ಲಿರೋ ಗಲೀಜೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಕ್ಲೀನಾಗಿ ಅದ್ರ ನೀರೆಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡ್ಕೊತೀನಿ. ಜಾಸ್ತಿ ನೀರಲ್ಲಿ ಬಿಡಬೇಡಿ, ಫುಲ್ ಮೆತ್ತೆ ಆಗಿಬಿಡುತ್ತೆ. ಒಂದು 2 ನಿಮಿಷ ಸಾಕು. 2 ನಿಮಿಷದಲ್ಲಿ ಅದೆಲ್ಲ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಎಲ್ಲ ಗಲೀಜು ಬಿಟ್ಬಿಡ್ತು. ಇದನ್ನು ನಾನು ತಣ್ಣೀರೊಳಗೆ ಹಾಕ್ಕೋತೀನಿ. ನೀಟಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ. ಕಲ್ಲೆಲ್ಲ ಅಡಿಲಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ತಣ್ಣೀರಲ್ಲಿ ಹಾಕ್ಕೋತೀನಿ. ತಣ್ಣೀರಲ್ಲಿ ಇಲ್ಲಿ ನೋಡಿ ಈ ಥರ ತಣ್ಣೀರಲ್ಲಿ ಹಾಕಿ ಸಾಂಬಾರೊಳಗೆ ಹಾಕ್ಬಿಡ್ತೀನಿ.
ಇದು ಒಂದು 5 ನಿಮಿಷ ಸಾಕು, ಬೆಂದ್ಬಿಡುತ್ತೆ ಆರಾಮಾಗೆ. ಏನು ಒಂದು ಅರ್ಧ ಗಂಟೆ ಎಲ್ಲ ಬೇಯಿಸ್ಬೇಕು ಅನ್ನೋದೇನಿಲ್ಲ. ನೋಡಿ ಸಾಂಬಾರು ರೆಡಿನೇ ಆಗೋಯಿತು. ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಿದ್ದೀನಿ. ಸಖತ್ತು ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ನಾನು ಮುದ್ದೆನ ಮಾಡಿದ್ದೀನಿ. ಮುದ್ದೆ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಈ ಚಳಿಲಿ ವಾವ್ ಸೂಪರಾಗಿರುತ್ತೆ. ನೋಡೋಣ ಟೇಸ್ಟಿಯಾಗಿರುತ್ತೆ. ಅಂದಾಗೆ ನೀವೇನಾದ್ರು ನನ್ನ ವೀಡಿಯೋನ ಮೊದಲನೇ ಟೈಮ್ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಸಪೋರ್ಟ್ ಮಾಡಿ. ನಾನು ಮೊದಲನೇ ಟೈಮ್ ಈ ಥರ ಎಲ್ಲ ಮಾಡ್ತಿರೋ ವೀಡಿಯೋಗಳು, ಇದು ಶುರು ವೀಡಿಯೋಸ್ಗಳು. ಏನಾದ್ರು ತಪ್ಪೇನಾರು ಮಾಡಿದರೆ ಪ್ಲೀಸ್ ನನ್ನನ್ನು ಕ್ಷಮಿಸಿ. ಅಂದಾಗೆ ಈ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿದೆ. ಕಾಳು ಬದನೆಕಾಯಿ ಎಲ್ಲ ಪ್ರತಿಯೊಂದು ಹದವಾಗಿ ಬೆಂದಿದೆ. ಈ ಚಳಿಲಿ ಏನೋ ಒಂಥರ ಸೂಪರ್ ಟೇಸ್ಟ್ ಕೊಡ್ತಿದೆ. ಥ್ಯಾಂಕ್ಸ್ ನನ್ನ ವೀಡಿಯೋನ ನೋಡಿದ್ದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್.